ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದೆ. ಆದರೆ ಇದಕ್ಕೂ ಮುನ್ನವೇ ಕೋಟಿ ಕೋಟಿ ಭಕ್ತರಿಗೆ ರಾಮನ ಸೌಮ್ಯ ರೂಪದ ದರ್ಶನವಾಗಿದೆ. ಮೂರ್ತಿಯ ಪ್ರತಿಯೊಂದು ಕೆತ್ತನೆಯಲ್ಲೂ ಒಂದೊಂದು ದೈವಿಕ ಅಂಶಗಳು ಅಡಕವಾಗಿದ್ದು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವರ್ಣಿಸಲಾಗದ ಅಂದ, ವಿವರಿಸಲಾಗದ ರೂಪ, ದೈವಗಳೇ ಎದ್ದು ತೋರುತ್ತಿದೆ. ತೇಜಸ್ಸು ಚಿತ್ತವನ್ನೇ ಸೆಳೆಯುತ್ತಿದೆ. ಕೋಟಿ ಕೋಟಿ ಭಾರತೀಯರು ಯಾವ ಮೂರ್ತಿಗಾಗಿ ಕಾಯುತ್ತಿದ್ರೋ ಅದೇ ವಿಗ್ರಹವಿದು. ರಾಮ ಭಕ್ತರ ಹೃದಯದಲ್ಲಿ ಸ್ಥಾಪನೆ ಆಗಲಿರುವ ರಾಮಲಲ್ಲಾನ ದರ್ಶನವಿದು. ಕೋಟಿ ಕೋಟಿ ಭಕ್ತರಿಗೆ ರಾಮಲಲ್ಲಾನ ದರ್ಶನ. ಮರ್ಯಾದ ಪುರುಷ ಶ್ರೀರಾಮನ ಸೌಮ್ಯ ರೂಪ ಅನಾವರಣ. ಅಯೋಧ್ಯೆಯ ರಾಮ ಮಂದಿರ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆ ಸೋಮವಾರ ನೆರವೇರಲಿದೆ. ರಾಮ ಮಂದಿರ ಉದ್ಘಾಟನೆಯ ಪ್ರಧಾನ ಯಜಮಾನ ನರೇಂದ್ರ ಮೋದಿ ಯಮನಿಯಮ ವ್ರತಾಚರಣೆ ಆರಂಭಿಸಿದ್ದಾರೆ. ವೈಭವದ ಕಾರ್ಯಕ್ರಮಕ್ಕೆ ರಾಮನೂರು ಮಧುವಣಗಿಟ್ಟಿಯಂತೆ ಕಂಗೊಳಿಸುತ್ತಿದೆ. ಇದರ ನಡುವೆ ಪ್ರಾಣ ಪ್ರತಿಷ್ಠೆ. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸ್ಥಾಪನೆಗೂ ಮೊದಲೇ ಭಕ್ತರಿಗೆ ಶ್ರೀರಾಮನ ದರ್ಶನ ದೊರಕಿದೆ. ಮೊಗದಲ್ಲಿ ಮಂದಹಾಸ, ಕೈಯಲ್ಲಿ ಬೆಲ್ಲು ಬಾಣ. ಬಾಲರಾಮನಲ್ಲಿ ದಶಾವತಾರ ದರ್ಶನ. ಅಂದಹಾಗೆ 51 ಇಂಚು ಎತ್ತರದ ಧನುರ್ಧಾರಿ ಬಾಲರಾಮ ಮೂರ್ತಿಯಲ್ಲಿ ದಿವ್ಯಕಾಂತಿ ರಾರಾಜಿಸುತ್ತಿದೆ. ಕರುನಾಡಿನ ಕೃಷ್ಣ ಶಿಲೆಯಲ್ಲಿ ಅರಳಿರುವ ರಾಮನ ಮೊಗದಲ್ಲಿ ಮಂದಹಾಸವಿದೆ. ದೈವಗಳೇ ಕಾಣ್ತಿದೆ. ಕೈಯಲ್ಲಿ ಬೆಲ್ಲು ಬಾಣ ಅತ್ಯಾಕರ್ಷಕವಾಗಿದೆ. ಅಷ್ಟೇ ಅಲ್ಲ, ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳ ಅನಾವರಣವಾಗಿದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅವತಾರವನ್ನು ಸುಂದರವಾಗಿ ಕೆತ್ತಲಾಗಿದೆ. ಇದು ದೇವರ ಸ್ವರೂಪ ಅಂತ ತೋರಿಸೋದಕ್ಕೋಸ್ಕರ ಹಿಂಭಾಗದಲ್ಲಿ ಶಿರಶ್ಚಕ್ರವನ್ನು ಮಾಡಲಾಗಿದೆ. ಇನ್ನು ಕೆಳಭಾಗದಲ್ಲಿ ನವಗ್ರಹಗಳ ಮೂರ್ತಿಗಳನ್ನು ಕಲ್ಪಿಸಲಾಗಿದೆ. ಇಲ್ಲಿ ಮಹಾಪದ್ಮದ ಅಲಂಕರಣ ಇದೆ. ಇಲ್ಲಿ ನವಗ್ರಹಗಳ ಅಲಂಕರಣಗಳನ್ನು ನೀವು ನೋಡಬಹುದಾಗಿದೆ. ರಾಮನ ಬಲಭಾಗದಲ್ಲಿ ಹನುಮಂತನ ವಿಗ್ರಹವನ್ನು ಮಾಡಲಾಗಿದೆ. ಹನುಮಂತನ ಮೇಲ್ಭಾಗದಲ್ಲಿ ನೋಡಿ ಮತ್ಸ್ಯ ಮೂರ್ತಿ ಚೆನ್ನಾಗಿ ಕಾಣುತ್ತೆ. ಮತ್ಸ್ಯ ಅಂದರೆ ಮೀನಿನ ಆಕಾರದಲ್ಲಿರುವಂತಹ ದೇವರು. ಮತ್ಸ್ಯ ಆಮೆಯ ಆಕಾರದಲ್ಲಿರುವಂತಹ ದೇವರು ವಿಷ್ಣುವಿನ ಅವತಾರ, ಎರಡನೇ ಅವತಾರ ವರಾಹಾವತಾರ. ಮತ್ತು ಯೋಗ ನರಸಿಂಹನನ್ನು, ಚತುರ್ಭುಜ ಯೋಗ ನರಸಿಂಹನನ್ನು ತೋರಿಸಲಾಗಿದೆ. ಅದಾದ ನಂತರ ವಾಮನಾವತಾರವನ್ನು ತೋರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಬ್ರಹ್ಮನನ್ನು ತೋರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಓಂಕಾರವನ್ನು ತೋರಿಸಲಾಗಿದೆ. ಇನ್ನು ಬಾಲರಾಮ ಕಮಲದ ಮೇಲೆ ನಿಂತಿದ್ದಾನೆ. ಬಲಹಸ್ತದಲ್ಲಿ ಜ್ಞಾನ ಮುದ್ರೆ, ಬಾಣ, ಎಡಗೈನಲ್ಲಿ ಬಿಲ್ಲು. ಪ್ರಭಾವಳಿಯ ಬಲಗಡೆ ಹನುಮ, ಎಡಗಡೆ ಗರುಡ. ರಾಮನ ಕೊರಳಲ್ಲಿ ಆಭರಣ, ಅಂಗವಸ್ತ್ರ, ಆದಿದೇವಿ, ಶಂಖಚಕ್ರ, ಓಂಕಾರ, ಸ್ವಸ್ತಿಕ್ ಮುದ್ರೆ. ಪೀಠದಲ್ಲಿ ನವಗ್ರಹಗಳು. ಅಬ್ಬಬ್ಬಾ, ಒಂದಿಂಚು ಜಾಗ ಬಿಡದೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ತಮ್ಮ ಕೈಚಳಕ ತೋರಿಸಿದ್ದಾರೆ. ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತಗೊಂಡಿರ್ತೀನಿ. ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗೋಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ. ಮತ್ತೊಂದು ವಿಶೇಷ, ರಾಮಲಲ್ಲಾನ ವಿಗ್ರಹ ಕೆತ್ತನೆ ಶಿಲೆಯನ್ನ ಅಂತಿಮಗೊಳಿಸಿದ್ದು ಕೋಲಾರದ NIRM ಹಿರಿಯ ವಿಜ್ಞಾನಿ ರಾಜನ್ ಬಾಬು ಆ್ಯಂಡ್ ಟೀಮ್. ಬೇರೆ ಏನು ನ್ಯಾಚುರಲ್ ಡಿಸಾಸ್ಟರ್ ಬಂದರೆ ಆಲ್ಮೋಸ್ಟ್ ಇಟ್ ಇಸ್ ಟೇಕನ್ ಕೇರ್. ಎವ್ರಿಥಿಂಗ್ ಇಸ್ ಟೇಕನ್ ಕೇರ್. 1000 yearsವರೆಗೆ ಏನಾಗಲ್ಲ. ಅದು ನಾವು ಹೇಳ್ಬೋದು ಆಸ್ ಎ ರಾಕ್ ಮೆಕ್ಯಾನಿಕ್ಸ್ ಇಂಜಿನಿಯರ್. ಮಂದಿರ ಲೋಕಾರ್ಪಣೆಗೆ ಕೇವಲ 3 ದಿನವಷ್ಟೇ ಬಾಕಿಯಿದ್ದು ಜನರ ಮನೆ ಮನಗಳಲ್ಲೂ ಶ್ರೀರಾಮ ಜಪ ಮೊಳಗುತ್ತಿದೆ. ಬ್ಯೂರೋ ರಿಪೋರ್ಟ್, TV9.